ಪ್ರಪಂಚದಲ್ಲಿ ಒಂದು ಲಾಂಗೆಸ್ಟ್ ಸ್ಟಡಿ ಮಾಡಿದರೆ ಹ್ಯಾಪಿನೆಸ್ ಬಗ್ಗೆ, ಅಂದ್ರೆ ಜೀವನದ ಖುಷಿಯ ಬಗ್ಗೆ, ಜೀವನನ ಖುಷಿಯಾಗಿ ರೂಪಿಸ್ಕೊಳ್ಳೋದ್ರ ಬಗ್ಗೆ 15 ರೀತಿಯ ಪಾಠಗಳನ್ನ ಅವ್ರು ಹೇಳಿದ್ದಾರೆ ಅವರ ಸ್ಟಡಿ ಮಾಡಿದ ನಂತರ. ಸೊ ಆ ಪಾಠಗಳನ್ನ ನಾನು ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಳ್ಳೆ ಜೀವನ ಅಂದ್ರೆ ಏನು? ಎಲ್ರು ನಾವು ಹುಡುಕೋದು ಒಂದು ಖುಷಿ, ನೆಮ್ಮದಿನ ಹುಡುಕ್ತಾ ಇರ್ತೀವಿ ಜೀವನದಲ್ಲಿ. ಸೊ ಹಾಗಿದ್ರೆ ನಿಜವಾದ ಸಂತೋಷ ಅಂದ್ರೆ ಏನು? ಜಾಸ್ತಿ ಹಣನ ಅಥವಾ ಒಂದು ದೊಡ್ಡ ಬಂಗ್ಲೋ ಅಂತ ತಗೊಳ್ಳೋದ, ಖ್ಯಾತಿ ಪಡೆಯೋದ, ಅಧಿಕಾರ ತಗೊಳ್ಳೋದ, ಅಥವಾ ಇದು ಯಾವ್ದು ಅಲ್ಲದೆ ಬೇರೆದ್ ಯಾವ್ದಾದ್ರು ಸಂತೋಷ ಅಂತ ನೀವು ಹೇಳ್ತೀರಾ? ಕಮೆಂಟ್ ಮಾಡಿ ಹೇಳಿ, ನಿಮ್ ಪ್ರಕಾರ ಸಂತೋಷ ಅಂದ್ರೆ ಏನು ಅಂತ. ಸೊ ಈ ಪ್ರಶ್ನೆಗೆ ಉತ್ತರನ ಕಂಡುಹಿಡಿಯೋದಕ್ಕೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರು 85 ವರ್ಷಗಳನ್ನ ಸ್ಪೆಂಡ್ ಮಾಡಿದ್ದಾರೆ. ಇದನ್ನ ವಿಶ್ವದ ಅತಿ ದೀರ್ಘವಾದ ಸಂತೋಷ ಅಧ್ಯಯನ ಅಂತ ಕರೀತಾರೆ. ಸಂಶೋಧಕರಾದ ಡಾಕ್ಟರ್ ರಾಬರ್ಟ್ ಅವರು ಟೆಡ್ ಟಾಕ್ ಅಲ್ಲಿ ಒಂದು ಆಶ್ಚರ್ಯಕರವಾದಂತಹ ವಿಷಯನ ಅವ್ರು ಶೇರ್ ಮಾಡಿದ್ರು. ಆ ಸತ್ಯ ಏನ್ ಗೊತ್ತಾ? ಒಳ್ಳೆಯ ಸಂಬಂಧಗಳು ಮಾತ್ರ ನಮ್ಮನ್ನ ಅತಿ ಸಂತೋಷವಾಗಿ, ತುಂಬಾ ಜಾಸ್ತಿ ವರ್ಷ ಬದುಕುವ ಹಾಗೆ, ಆರೋಗ್ಯಕರವಾಗಿ ಇರುವ ಹಾಗೆ ಮಾಡ್ತಾವಂತೆ. ಸೊ ಸಂತೋಷ ಕೊಡೋದು ಸಂಬಂಧಗಳು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬನ್ನಿ ಈ ಅಧ್ಯಯನದಿಂದ ಇನ್ನು ಯಾವ್ಯಾವ ಪಾಠಗಳನ್ನ ನಾವು ಕಲಿಬಹುದು ಅನ್ನೋದನ್ನ ನಾನ್ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ, ನಾವು ಸಂತೋಷದ ಬಗ್ಗೆ ತುಂಬಾ ತಪ್ಪಾಗಿ ಯೋಚನೆ ಮಾಡಿದೀವಿ. ಈಗ ಜನರಲ್ಲಿ ನಾವೇನಾದ್ರೂ ಕೇಳಿದ್ರೆ ಸಂತೋಷ ಅಂದ್ರೆ ಏನು ಅಂತ ತುಂಬಾ ಜನ ಹೇಳುವ ಆನ್ಸರ್ ಏನು? ಒಳ್ಳೆಯ ಸಂಬಳ, ದೊಡ್ಡ ಹುದ್ದೆ, ಸಮಾಜದಲ್ಲಿ ಒಂದು ಹೆಸರು, ಐಷಾರಾಮಿ ಕಾರು, ಮನೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಖ್ಯಾತಿ ಪಡೆಯೋದು. ಸೊ ಇದೇ ಸಂತೋಷ ಅಂತ ಹೇಳ್ತಾರಲ್ವಾ? ಯಾಕಂದ್ರೆ ನಮ್ಮನ್ನ ಚಿಕ್ಕದ್ರಿಂದ ಇದೇ ರೀತಿ ಟ್ರೈನ್ ಮಾಡಿದ್ದಾರೆ, ಇದೇ ರೀತಿ ಮೈಂಡ್ ಕೂಡ ಟ್ರೈನ್ ಆಗಿದೆ. ಓಕೆ, ಸಂತೋಷ, ಖುಷಿ ಅಂದ್ರೆ ಹಣ, ಒಳ್ಳೆ ಒಂದು ಉದ್ಯೋಗ ಅಂತ ಅಲ್ವಾ? ಓಕೆ, ನಂದೊಂದು ಕ್ವೆಶ್ಚನ್. ಹಾಗಿದ್ರೆ ಎಷ್ಟೊಂದು ಜನ ದೊಡ್ಡ ದೊಡ್ಡ ಶ್ರೀಮಂತರು ಇದೆಲ್ಲವೂ ಸಿಕ್ಕದ ಮೇಲೂ ಕೂಡ ಯಾಕೆ ಸಂತೋಷವಾಗಿಲ್ಲ ಅಲ್ವಾ? ತುಂಬಾ ಜನ ಸಾವು ಕೂಡ ಸಂಭವಿಸ್ತಿದೆ, ಅವ್ರಾಗ ಅವರೇ ಹಾನಿ ಮಾಡ್ಕೋತಿದ್ದಾರೆ. ಹಾಗಿದ್ರೆ ಅವ್ರಿಗೆ ಹಣ ಮತ್ತೆ ಈ ಉದ್ಯೋಗ, ಐಷಾರಾಮಿ ಕಾರು, ಬಿಸ್ನೆಸ್, ಬಂಗ್ಲೋ, ಸೊ ಇದೆಲ್ಲ ಸಂತೋಷ ಕೊಡ್ತಿಲ್ವಾ? ನಮ್ಮ ಹತ್ರ ಇಲ್ಲ, ಹಾಗಾಗಿ ನಮಗೆ ಅದು ಸಂತೋಷ ಅನ್ನಿಸ್ತಿದೆ. ಅವ್ರ ಹತ್ರ ಎಲ್ಲ ಇದೆಯಲ್ಲ, ಅವ್ರಿಗೆ ಯಾಕೆ ಅದು ಸಂತೋಷ ಅಂತ, ಅವ್ರ್ಯಾಕೆ ಸಂತೋಷದಿಂದ ಜೀವನ ಮಾಡ್ತಿಲ್ಲ, ಅವ್ರಿಗೆ ಯಾಕೆ ಖುಷಿ ಇಲ್ಲ? ಸೊ ಇದ್ರ ಬಗ್ಗೆನೆ ಹಾರ್ವರ್ಡ್ ಅವರು ಒಂದು ಅಧ್ಯಯನನ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೆಕೆಂಡ್ ಪಾಯಿಂಟ್ ಏನಂದ್ರೆ 1938ರಲ್ಲಿ ಈ ಒಂದು ಅಧ್ಯಯನ ಸ್ಟಾರ್ಟ್ ಆಗಿರೋದು. ಸೊ 724 ಯುವಕರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಓಕೆನಾ, ಈ ಒಂದು ಅಧ್ಯಯನನ ನಡೆಸೋದಕ್ಕೆ. ಅವರ ಜೀವನನ ಹಲವಾರು ವರ್ಷಗಳ ಕಾಲ ಅವರು ಸಂಶೋಧಕರು ಅಬ್ಸರ್ವ್ ಮಾಡ್ತಾ ಇದ್ರು. ಅವರ ಆರೋಗ್ಯ, ಉದ್ಯೋಗ, ಕುಟುಂಬ, ಸ್ನೇಹಿತರು ಮತ್ತು ಅವರ ಸಂತೋಷದ ಮಟ್ಟವನ್ನ ಅವರು ದಾಖಲೆ ಮಾಡ್ತಾ ಹೋದ್ರು. ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಹತ್ರ ಏನೇನಿದೆ, ಕುಟುಂಬ ಇದೆಯಾ, ಸ್ನೇಹಿತರು ಇದಾರ, ಸೊ ಈ ರೀತಿ. ಓಕೆನಾ? ಇದಾದ್ಮೇಲೆ ಆ ಯುವಕರನ್ನ ಸೆಲೆಕ್ಟ್ ಮಾಡಿದ್ರಲ್ಲ, ಅವರ ಮಕ್ಕಳನ್ನು ಕೂಡ ಅಧ್ಯಯನಕ್ಕೆ ಅವರು ಬಳಸ್ಕೊಂಡ್ರು. ಸೊ ಇದ್ರ ಮೂಲಕ ಏನಾಗುತ್ತೆ, ಹಲವಾರು ತಲೆಮಾರುಗಳ ಮಾಹಿತಿನ ಅವರು ಸಂಗ್ರಹಿಸಬಹುದಲ್ವಾ? ಸೊ ಹಾಗಾಗಿ ಅವರು ಈ ಅಧ್ಯಯನದ ಮುಖಾಂತರ ಹಲವಾರು ವಿಷಯಗಳನ್ನ, ಹಲವಾರು ತಲೆಮಾರುಗಳ ಒಂದು ದಾಖಲೆಗಳನ್ನ ನಿರ್ಮಿಸ್ಕೊಂಡ್ರು. ಸೊ ಇಷ್ಟು ವರ್ಷಗಳ ನಂತರ ಸಂಶೋಧಕರು ಕಂಡುಕೊಂಡಿದ್ದೇನು, ನಾನು ಆಗ್ಲೇ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇನೆ, ಜನರೊಂದಿಗಿರುವ ನಮ್ಮ ಸಂಬಂಧದ ಒಂದು ಗುಣಮಟ್ಟನೆ ನಮ್ಮ ಜೀವನದ ಗುಣಮಟ್ಟನ ನಿರ್ಧರಿಸುತ್ತೆ ಅಂತ. ಅಂದ್ರೆ ಉತ್ತಮ ಸಂಬಂಧಗಳು ನಮ್ಮನ್ನ ಖುಷಿಯಾಗಿ, ಆರೋಗ್ಯವಾಗಿ ಇಡ್ತವೆ. ಈಗ ಎಷ್ಟೊಂದ್ ಜನ ನೋಡಿದೀರಾ, ಮದ್ವೆ ಆಗಿರ್ತಾರೆ, ಹಸ್ಬೆಂಡ್ಗಳು ವೈಫಿಗೆ ಸಪೋರ್ಟ್ ಮಾಡ್ತಿಲ್ಲ, ವೈಫ್ ಭಾವನೆಗಳನ್ನ ಹೇಳ್ಕೊಳಕ್ ಬಿಡ್ತಿಲ್ಲ ಅಂದ್ರೆ, ಅಂಡ್ ಇವರ ನೋವನ್ನು ಕೂಡ ಶೇರ್ ಮಾಡ್ಕೊಳ್ಳೋದಕ್ ಬಿಡ್ತಿಲ್ಲ ಅಂದಾಗ ಆ ಒಂದು ಹುಡುಗಿಗೆ, ಓಕೆನಾ, ವೈಫ್ಗೆ ಥೈರಾಯ್ಡ್ ಸಮಸ್ಯೆಗಳು ಬರ್ತವೆ. ಅರ್ಥ ಆಗ್ತಿದ್ಯಾ? ಸೊ ಸಂಬಂಧಗಳು ಸರಿ ಇಲ್ದಲೇ ಇರುವಾಗ್ಲೂ ಕೂಡ ಇಂತಹ ಒಂದು ಆರೋಗ್ಯದ ಏರುಪೇರುಗಳು ಬರುತ್ತೆ. ಬಟ್ ಇದ್ರ ಬಗ್ಗೆ ಯಾರು ಕರೆಕ್ಟಾಗಿ ಗಮನ ಕೊಡ್ತಾ ಇಲ್ಲ ಇವಾಗಿನ ಕಾಲದಲ್ಲಿ. ನಾರ್ಮಲ್ ಮಾಡ್ಕೊಬಿಟ್ಟಿದ್ದಾರೆ. ಹುಡುಗಿಯರಂದ್ರೆ ಥೈರಾಯ್ಡ್ ಬಿಡು, PCOS ಬಿಡು,
ಯಾಕೆ ಬರ್ತಾ ಇದೆ? ಅವರ ಜೊತೆಗಿನ ಸಂಬಂಧದಿಂದ ಅವರಿಗೆ ಬರ್ತಾ ಇದೆ ಆ ರೀತಿ. ಅಧ್ಯಯನ ಹೇಳೋದೇನಂದ್ರೆ, ಒಳ್ಳೆ ಸಂಬಂಧಗಳು ಸಂತೋಷನ ಜಾಸ್ತಿ ಮಾಡುತ್ತೆ ಜೀವನದಲ್ಲಿ. ನಾವು ಸಂತೋಷವಾಗಿದ್ದಷ್ಟು ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ ಅಲ್ವಾ? ಜೀವನನ ಶ್ರೀಮಂತಗೊಳಿಸೋದು ಫ್ಯಾಮಿಲಿ ಜೊತೆಗಿನ ಸಂಬಂಧ, ಸ್ನೇಹಿತರ ಜೊತೆಗಿನ ಸಂಬಂಧ, ಅಥವಾ ನಿಮ್ಮ ಹಸ್ಬೆಂಡ್, ವೈಫ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್. ಸೊ ಈ ಸಂಬಂಧಗಳೇ ನಿಮ್ಮನ್ನ ರಿಚ್ ಪೀಪಲ್ ಮಾಡೋದು. ನಮ್ಗೆಲ್ಲರಿಗೂ ಕಷ್ಟ ಬಂದಾಗ ನಮ್ ಜೊತೆ ಯಾರಾದ್ರೂ ಒಬ್ರು ನಿಲ್ಲೋದಕ್ಕೊಂದು ವ್ಯಕ್ತಿ ಇದ್ರೆ ಸಾಕು ಅಂತ ಬಯಸ್ತೀವಲ್ವಾ? ಸೊ ಅದು ಇಲ್ದಲೇನೆ ಎಷ್ಟೊಂದು ಜನ ಒಂದು ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಿರ್ತಾರೆ, ಕರೆಕ್ಟಾ? ಸೊ ಅವ್ರ ಹತ್ರ ಹಣ ಇರ್ಬೋದು, ಬಟ್ ಪರ್ಸನ್ ಇಲ್ಲ. ತುಂಬಾ ರಿಚ್ ಇಲ್ಲ ಅಂದ್ರೂ ಕೂಡ ನಾರ್ಮಲ್ ಮಿಡಲ್ ಕ್ಲಾಸ್ ಪರ್ಸನ್ ಕೂಡ ಒಳ್ಳೆ ಒಂದು ಸಂಬಂಧಗಳನ್ನ ಇಟ್ಕೊಂಡಿರೋನು ತುಂಬಾ ಖುಷಿಯಾಗಿರ್ತಾರೆ ಅನ್ನೋದನ್ನ ಮತ್ತೆ ಮತ್ತೆ ಈ ಅಧ್ಯಯನ ಪ್ರೂವ್ ಮಾಡ್ತಾ ಹೋಯ್ತು. ನೆಕ್ಸ್ಟ್ ಪಾಠ ಏನ್ ಅದು ಅಧ್ಯಯನ ಹೇಳ್ಕೊಡ್ತು ಅಂದ್ರೆ, ಒಂಟಿತನ ತುಂಬಾ ಅಪಾಯಕಾರಿ ಆಗಿರುತ್ತೆ ಅಂತ ಹೇಳ್ಕೊಟ್ಟಿದೆ. ಅಂದ್ರೆ ಒಂಟಿತನದಲ್ಲಿ ನಾವ್ ಅದನ್ನ ಯಾವ ರೀತಿ ಬಳಸ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗೆ ಲೈಫ್ ಲಾಂಗ್ ಒಂಟಿತನ ಕೂಡ ಇರಿ ಅಂತ ಯಾರು ಹೇಳೋದಿಲ್ಲ ಅಲ್ವಾ? ಕೆಲವೊಂದು ಸಂದರ್ಭದಲ್ಲಿ ಲೈಫಲ್ಲಿ ಕೆಲವೊಂದು ತಿಂಗಳ ಕಾಲ ಒಂಟಿಯಾಗಿರುವಂತಹ ಸಂದರ್ಭಗಳು ಬರಬಹುದು, ಓಕೆನಾ? ಸೊ ಅವಾಗ ಅದು ಒಂಟಿತನ ಒಂದು ವರವಾಗಿರುತ್ತೆ ನಮಗೆ. ನಾನು ಇದ್ರ ಮೇಲೆ ತುಂಬಾ ವಿಡಿಯೋ ಮಾಡಿದ್ದೀನಿ, ಓಕೆನಾ? ನೀವು ನೋಡ್ಬೋದು ನನ್ನ ಚಾನಲ್ ಅಲ್ಲಿ. ಹಾಗಂತ ಲೈಫ್ ಲಾಂಗ್ ಒಂಟಿಯಾಗಿರಿ ಅಂತಿಲ್ಲ ನಾನು. ಕೆಲವೊಬ್ಬರ ಜೀವನದಲ್ಲ ಒಂಟಿತನ ಇರುತ್ತೆ. ಸೊ ಅಂತವ್ರು ಅದನ್ನ ಹೇಗೆ ಕೋಪ್ ಅಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ, ಓಕೆನಾ? ಸೊ ಎಲ್ಲಾರನ್ನು ಬಿಟ್ಟು ಒಂಟಿಯಾಗಿರಿ ಅಂತ ಎಲ್ಲೂ ನಾನು ಹೇಳ್ತಿಲ್ಲ, ಓಕೆ? ಸೊ ಈಗ ಒಂಟಿತನ ಯಾವುದೇ ಒಂದು ಅಮೃತ ಕೂಡ ಅತಿಯಾದ ವಿಷ ಅಂತಾರೆ, ಹಾಗೇನೆ ಒಂಟಿತನ ಕೂಡ ಅತಿಯಾದ ಅಪಾಯಕಾರಿಯಾಗಿರುತ್ತೆ. ಕೆಲವ್ರು ಹೇಳ್ಬೋದು, ನಂಗೆ ಯಾರ ಸಹಾಯನೂ ಬೇಡ, ಯಾರು ಬೇಡಪ್ಪ, ನನ್ನ ಪಾಡಿ ನಾನು ಇದ್ಬಿಡ್ತೀನಿ ಅಂತ. ಬಟ್ ನಾವು ಹ್ಯೂಮನ್ ಬೀಯಿಂಗ್ಸ್, ನಾವು ಇರೋದೇ ಬದುಕಿರೋದೇ ಅಂಡ್ ನಮ್ಮ ಒಂದು ಒಡನಾಟನೆ ಬೇರೆಯವ್ರ ಜೊತೆ ಇದ್ರೆ ಮಾತ್ರ ಆರೋಗ್ಯಕರವಾಗಿ ಇರೋದಕ್ಕೆ ಸಾಧ್ಯ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆಯ ಸಂಬಂಧಗಳು ಮುಖ್ಯ ಆಗುತ್ತೆ. ಒಂಟಿತನ ಅಪಾಯಕಾರಿಯಾಗಿರುತ್ತೆ. ಅಧ್ಯಯನ ಏನ್ ತೋರಿಸ್ತು ಅಂತ ಅಂದ್ರೆ, ಒಂಟಿತನದಲ್ಲಿ ಜಾಸ್ತಿ ಇರೋರು ತುಂಬಾ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಹೇಳುತ್ತೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಅವರು ಎದುರಿಸ್ತಾ ಇರ್ತಾರೆ ಅಂತ ಹೇಳಿದೆ. ಅಂಡ್ ಬೇಗ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಕಡಿಮೆ ಆಯಸ್ಸು ಕೂಡ ಅವರಿಗೆ ಇರುತ್ತೆ ಅಂತ ಹೇಳಿದೆ. ಹಾಗಾಗಿ ನಿಮ್ಮ ದೈಹಿಕ ಆರೋಗ್ಯದಷ್ಟೇ ಸಾಮಾಜಿಕ ಸಂಪರ್ಕ ಕೂಡ ಮುಖ್ಯವಾಗಿರುತ್ತೆ. ಸೊ ಒಳ್ಳೊಳ್ಳೆ ಜನಗಳನ್ನ ನಿಮ್ಮ ಜೀವನದಲ್ಲಿ ಇರಿಸ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್, ಓಕೆ ಹೌದಾ, ಸಂಬಂಧಗಳಿಂದ ಇಷ್ಟೊಂದು ಬೆನಿಫಿಟ್ ಇದೆ, ಓಕೆ ನಾನು ಎಲ್ರನ್ನೂ ಫ್ರೆಂಡ್ ಮಾಡ್ಕೋತೀನಿ, ಎಲ್ಲರನ್ನೂ ಹೋಗಿ ಮಾತಾಡ್ಸ್ತೀನಿ. ಇನ್ನು 100 ಜನ ಇರೋದು ಮುಖ್ಯ ಅಲ್ಲ, ಅದರಲ್ಲಿ ಎಷ್ಟು ಜನ ನಿಮ್ ಜೊತೆ ಖುಷಿಯಾಗಿರ್ತಾರೆ, ನಿಮಗೆ ಒಳ್ಳೇದ್ ಬಯಸ್ತಾರೆ ಅನ್ನೋದು ಮುಖ್ಯ. ಸೊ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್. ಇಬ್ಬರೇ ಇದ್ರೂ ಕೂಡ ಅವರು ನಿಮ್ಮ ಎಲ್ಲಾ ಕಷ್ಟದಲ್ಲಿ ನಿಲ್ತಾರೆ, ನಿಮ್ಗೆ ಪ್ರತಿ ತಪ್ಪಿನಲ್ಲೂ ತಿದ್ದಿದ ದಾರಿ ತೋರಿಸ್ತಾರೆ. ಅಂತವ್ರನ್ನ ನಿಮ್ ಜೀವನದಲ್ಲಿ ಇಟ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ ಹೇಳೋದು, ತುಂಬಾ ಉತ್ತಮವಾದಂತಹ ಮದುವೆ ಅಥವಾ ಸಂಬಂಧಗಳ ಶಕ್ತಿ ಬಗ್ಗೆ ಹೇಳಿದೆ. ಪ್ರೀತಿ, ಗೌರವ ಒಂದು ಹುಡುಗ ಹುಡುಗಿ ಇಬ್ಬರಲ್ಲೂ ಇರಬೇಕು. ಸೊ ಅಂತ ಸಂಬಂಧಗಳು ತುಂಬಾ ಲಾಂಗೆಸ್ಟ್ ವರ್ಗೂ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸ್ಬೇಕಾಗಿರೋದು, ಸಂಬಂಧದಲ್ಲಿ ಜಗಳನೇ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು. ಪ್ರತಿ ಸಂಬಂಧದಲ್ಲೂ ಭಿನ್ನಾಭಿಪ್ರಾಯಗಳು ಕಾಮನ್, ಬಟ್ ಪರಸ್ಪರ ಗೌರವ ಇದೆಯಾ, ಪ್ರೀತಿ ಇದೆಯಾ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಪರಸ್ಪರವಾಗಿ ಸಹಕಾರ ಮಾಡಬೇಕು, ಭಾವನೆಗಳಿಗೆ ಸ್ಪಂದಿಸಬೇಕು, ಭಾವನೆಗಳನ್ನ ಶೇರ್ ಮಾಡ್ಕೋಬೇಕು. ಸೊ ಇಂತಹ ಒಂದು ಕಪಲ್ಸ್ ತುಂಬಾ ಚೆನ್ನಾಗಿ ಲಾಂಗೆಸ್ಟ್ ಟೈಮ್ ಬದುಕಿರ್ತಾರೆ, ಖುಷಿಯಾಗೂ ಕೂಡ ಬದುಕಿರ್ತಾರೆ ಅಂತ ಹೇಳ್ತಾ ಇದೆ. ಸೊ ಆಲ್ವೇಸ್ ಚೂಸ್ ವೈಸ್ಲಿ. ಕೆಲವೊಂದ್ಸರಿ ತಪ್ಪಾಗುತ್ತೆ, ರಾಂಗ್ ಪರ್ಸನ್ನ ಮದುವೆ ಆಗ್ತೀರಾ ಅಥವಾ ರಾಂಗ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಿಗ್ತಾರೆ. ಬಟ್ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗ್ತಿದೆ ಅಂದಾಗ ಅಂತ ಸಂಬಂಧದಿಂದ ಹೊರಗೆ ಬಂದು ಜೀವನ ಮಾಡೋದು ಎಲ್ಲದಕ್ಕಿಂತ ಬೆಸ್ಟ್ ಇರುತ್ತೆ. ಓಕೆ, ಸೊ ಇನ್ನು ಯಾರನ್ನು ಚೂಸ್ ಮಾಡಿಲ್ಲ ಅಂದ್ರೆ ಚೂಸ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಿ. ಈಗ ಆಲ್ರೆಡಿ ತಪ್ಪಾಗಿದೆ ಅನ್ನೋರು ಇನ್ನು ಮುಂದಕ್ಕೆ ಲೈಫ್ ಇದೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಸಿಗ್ತಾರೆ. ಒಂದ್ಸಲ ಡಿವೋರ್ಸ್ ಆಯ್ತು ಅಂತ ತಲೆ ಹಚ್ಕೋಬೇಡಿ. ನೆಕ್ಸ್ಟ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಸಿಗೋವರೆಗೂ ಕಾಯ್ದಿ, ಆಮೇಲೆ ಮದುವೆ ಆಗಿ ಖುಷಿಯಾಗಿ ಇರಿ. ಓಕೆ, ನೆಕ್ಸ್ಟ್ ಹೇಳುತ್ತೆ, ಹಣ ಮುಖ್ಯ ಆದ್ರೆ ಒಂದು ಲಿಮಿಟ್ ವರೆಗೂ ಮಾತ್ರ ಅಂತ ಹೇಳ್ತಿದೆ ಅಧ್ಯಯನ. ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕೊಡುತ್ತೆ, ಊಟ, ತಿಂಡಿ, ಬಟ್ಟೆ, ಸ್ಕೂಲ್, ಟ್ಯೂಷನ್ ಫೀಸ್, ಇದನ್ನೆಲ್ಲಾನು. ಬಟ್ ಅತಿಯಾಗಿ ಬೇಕು, ಹಣ ಬೇಕು ಅಂತ ದುರಾಸೆ ಪಡೋದು ಎಷ್ಟು ಸರಿ? ಬದುಕಿನ ಅರ್ಥ, ಮನಸ್ಸಿನ ಶಾಂತಿ ಕೂಡ ಮುಖ್ಯ ಅಲ್ವಾ? ದುಡ್ಡಿಗಿಂತ ಹೆಚ್ಚು ಇದೆಲ್ಲ.
ಅರ್ಥ ಆಗ್ತಿದೆ. ಸೊ ದುಡ್ಡಿಗೋಸ್ಕರ ಸಂಬಂಧಗಳನ್ನ ಕಳ್ಕೊಬೇಡಿ. ದುಡ್ಡಿನ ಹಿಂದೆ ಬಿದ್ದು ದುರಾಸೆ ಪಟ್ಟು ನಿಮ್ಮ ಆರೋಗ್ಯ, ನಿಮ್ಮ ಒಳ್ಳೆಯ ಸಮಯ ಫ್ಯಾಮಿಲಿ ಜೊತೆ ಕಳ್ಕೊಬೇಡಿ ಅಂತ ಹೇಳುತ್ತೆ. ಅಂಡ್ ನಿಮ್ಮ ಒಂದು ಖುಷಿಗಳು ದಿನನಿತ್ಯದ ಸಣ್ಣ ಸಣ್ಣ ಕೆಲಸಗಳಲ್ಲಿ ಇದೆ ಅಂತ ಹೇಳುತ್ತೆ. ಹೇಗೆ? ಮನೇಲಿ ಹೆಲ್ಪ್ ಮಾಡ್ಕೊಡಿ, ಬೇಗ ಎದ್ದೇಳಿ, ವಾಕಿಂಗ್ ಹೋಗಿ, ಒಟ್ಟಿಗೆ ಕೂತು ತಿಂಡಿ ತಿನ್ನಿ, ಒಟ್ಟಿಗೆ ಹೋಗಿ ಹೊರಗಡೆ ಏನಾದ್ರು ತಗೊಬನ್ನಿ. ಸೊ ಈ ರೀತಿ ಸಣ್ಣ ಪುಟ್ಟ ಒಂದು ಖುಷಿಗಳಲ್ಲೇ ಜೀವನ ಇರೋದು ಅಂತ ಹೇಳ್ತಾ ಇದೆ ಅಧ್ಯಯನ. ಹಾಗಿದ್ರೆ ಹೇಗೆ ಉತ್ತಮ ಸಂಬಂಧಗಳನ್ನ ಬೆಳೆಸ್ಬೇಕು ಅಂತ ಕ್ವಿಕ್ ಆಗಿ ಒಂದ್ 2-3 ಪಾಯಿಂಟ್ಸ್ ಹೇಳ್ಬಿಡ್ತೀನಿ, ಓಕೆನಾ? ಸೊ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ನೀವು ಬಳಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಸಮಯ ನೀಡಿ, ಓಕೆ? ಅಂಡ್ ಯಾರಾದ್ರೂ ಏನಾದ್ರೂ ಹೇಳ್ಬೇಕಾದ್ರೆ ಗಮನ ಕೊಟ್ಟು ಕೇಳಿ, ಮೊಬೈಲ್ ಎಲ್ಲ ಸೈಡಿಗಿಡಿ. ಅಂಡ್ ಕೃತಜ್ಞತೆ ಭಾವನೆ ಬೆಳೆಸ್ಕೊಳ್ಳಿ. ಯಾರಾದ್ರೂ ಏನಾದ್ರೂ ಮಾಡಿದ್ರೆ ನೀನು ಅವತ್ತು ನಂಗೆ ಸಾಥ್ ಕೊಟ್ಟಿದ್ಕೆ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ, ಓಕೆ? ಸೊ ಸಮಯ ಕೊಡ್ಬೇಕು ನಿಮ್ಮ ಪ್ರೀತಿ ಪಾತ್ರರಿಗೆ, ಕೃತಜ್ಞತೆಯನ್ನು ಹೊಂದಿರಬೇಕು ನೀವು ಅವ್ರ ಬಗ್ಗೆ. ಅವ್ರು ಹೇಳೋದಿನ ಗಮನ ಕೊಟ್ಟು ಕೇಳಿಸ್ಕೋಬೇಕು, ಆಯ್ತಾ? ನೆಕ್ಸ್ಟ್ ಪಾಯಿಂಟು, ಕ್ಷಮಿಸೋದನ್ನ ಕಲೀರಿ, ಓಕೆನಾ? ಕ್ಷಮೆ ಇರಲಿ ಅವರಿಗೋಸ್ಕರ. ಅಂಡ್ ಯಾವಾಗ್ಲೂ ಒಂದು ಸಂಪರ್ಕದಲ್ಲಿ ಇರಿ. ಮೇ ಬಿ ಸ್ನೇಹಿತರಾಗಿರ್ಬೋದು, ಕಾಲ್ ಮಾಡಿ, ಮಾತಾಡಿ, ಮೆಸೇಜ್ ಮಾಡಿ, ಓಕೆನಾ? ಸೊ ಕೀಪ್ ದಟ್ ಕಾಂಟ್ಯಾಕ್ಟ್, ಕಮ್ಯುನಿಕೇಶನ್, ಓಕೆನಾ? ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಸಂಬಂಧದಲ್ಲಿ. ಸೊ ಕ್ಷಮಿಸೋದನ್ನು ಕೂಡ ಕಲ್ತ್ಕೊಳ್ಳಿ. ಹಾಗಂತ ಲೈಫ್ ಲಾಂಗ್ ಕ್ಷಮಿಸಿ ಅಂತಿಲ್ಲ, ಅದನ್ನೇ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೋತಾರೆ, ಓಕೆನಾ? ಸೊ ನಿಮಗೆ ತುಂಬಾ ಬೇಕಾದವ್ರು ಇದ್ರೆ ನೀವು ಒಂದ್ಸತಿ ತಪ್ಪು ಮಾಡಿದಾಗ ಕ್ಷಮಿಸ್ಬಿಟ್ಟು ಅವ್ರ ಲೈಫ್ ಲಾಂಗ್ ಮತ್ತೆ ಆ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅಂಥವ್ರನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ. ಅಂಥವ್ರಿಗೋಸ್ಕರ ನಿಮ್ಮ ಕ್ಷಮೆ ಇರಲಿ ಯಾವಾಗಲೂ, ಓಕೆ? ಓಕೆ, ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಜೀವನದಲ್ಲಿ ನಾವು ಕೊನೆಗೆ ನೆನೆಸ್ಕೊಳ್ಳೋದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಮ್ಮ ಜೊತೆಲಿದ್ದ ಜನಗಳನ್ನ ನೆನ್ಸ್ಕೊತೀವಿ, ನಾವು ಹಂಚ್ಕೊಂಡ ಪ್ರೀತಿನ ನೆನ್ಸ್ಕೊಳ್ತೀವಿ, ಮೆಮೊರೀಸ್ನ ನೆನ್ಸ್ಕೊಳ್ತೀವಿ ಅಲ್ವಾ? ಮತ್ತೆ ಎಷ್ಟು ಒಳ್ಳೆ ಸಂಬಂಧಗಳನ್ನ ನಾವು ಬೆಳೆಸಿದೀವಿ ಅನ್ನೋದನ್ನ ನಾವು ನೆನ್ಸ್ಕೊಳ್ತೀವಿ. ಸೊ ಓಕೆ ಗೈಸ್, ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ನಿಮಗೆ ಸಿಕ್ಕಿದೆ, ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಳ್ತೀನಿ, ಓಕೆನಾ? ನೀವು ಹಣ, ಆಸ್ತಿ, ಅಂತಸ್ತು, ಮೆಟೀರಿಯಲಿಸ್ಟಿಕ್ ಖುಷಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ, ಅದಕ್ಕಿಂತ ಹೆಚ್ಚಿಗೆ ಒಂದು ಸಂಬಂಧಗಳಿಗೆ ಕೊಡಿ. ಬಿಕಾಸ್ ಇವಾಗಿನ ಒಂದು ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಅಂಡ್ ಕಾಲ ತುಂಬಾ ಚೇಂಜ್ ಆಗಿರೋದ್ರಿಂದ ಸೊ ಭಾವನೆಗಳಿಗೆ ಮತ್ತು ಸಂಬಂಧಗಳಿಗೆ ಬೆಲೆ ಕಡಿಮೆ ಆಗಿದೆ. ಬಟ್ ಒಂದು ದಿನ ಲೈಫಲ್ಲಿ ಅರ್ಥ ಆಗೋದು, ಯಾವುದೇ ಫಾಲೋವರ್ಸ್ ಬರೋದಿಲ್ಲ, ಯಾವುದೇ ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ, ರೈಟ್? ಅಂಡ್ ಯಾರೇ ಒಬ್ರು ಹೊರಗಿನವರು ನಿಮ್ಮ ಜೊತೆಗೆ ನಿಲ್ಲೋದಿಲ್ಲ, ಬಟ್ ನಿಮ್ಮ ಫ್ಯಾಮಿಲಿ ಮಾತ್ರ ನಿಲ್ಲೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆಲ್ವೇಸ್ ನಿಮ್ಮ ಫ್ಯಾಮಿಲಿಗೆ ಪ್ರಯಾರಿಟಿ ಕೊಡಿ, ಖುಷಿಯಾಗಿ ಜೀವನ ಮಾಡಿ. ಅರ್ಥ ಆಯ್ತಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ, ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.